ಕ್ರಿಸ್ತೇಸುನಲ್ಲಿ ದೇವಜನರಾಗುವುದಕ್ಕಾಗಿ ಕರೆಯಲ್ಪಟ್ಟ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಈ ಮುಂಜಾನೆಯಲ್ಲಿ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಈ ವಾಕ್ಯ ಧ್ಯಾನಕ್ಕೆ ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ, ಇದನ್ನು ನಾವು ಧ್ಯಾನಿಸುವ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 34ನೇ ಅಧ್ಯಾಯ 6-7 ವಚನಗಳು. ವಿಮೋಚನ ಕಾಂಡ 34ನೇ ಅಧ್ಯಾಯ 6-7 ವಚನಗಳು. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದೆನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಇದನ್ನು ನಾವು ದೇವರ ಕನಿಕರವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರಾತ್ಮನು ತಾನೇ ನಮ್ಮನ್ನು ವಿಶೇಷವಾಗಿ ನಡೆಸಲಿ. ಅದನ್ನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಮ್ಮ ಕಣ್ಣುಗಳನ್ನ ತೆರೆದು ಧರ್ಮಶಾಸ್ತ್ರದ ರಹಸ್ಯಗಳನ್ನ ತಿಳ್ಕೊಳ್ಳುವಂಥ ಕೃಪೆ ನಮಗೆ ಅನುಗ್ರಹಿಸಲಿ. ಈ ತಿಂಗಳು ನಾವು ದೇವರ ಕನಿಕರವನ್ನು ಧ್ಯಾನಿಸ್ತಿರುವಲ್ಲಿ ನಾವಿದನ್ನು ನೋಡಿದ ಈ ವಾಕ್ಯ ಭಾಗದ ಹಿನ್ನೆಲೆ ಈಗಾಗಲೇ ನಾವು ನೆನೆ ದಿವಸ ಕಂಡ ಪ್ರಕಾರ ದೇವರ ಮನುಷ್ಯನಾದ ಮೋಶೆ ದೇವರ ಮಹಿಮೆಯನ್ನು ಕಾಣಬೇಕೆಂಬುದಾಗಿ ಬಯಸಿದ್ದಾನೆ. ದೇವರು ಅವನ ಕೋರಿಕೆಯನ್ನು ಸನ್ಮಾನಿಸಿ ದೇವರ ಸರ್ವೋತ್ತಮತ್ವವು ಆತನ ಎದುರಾಗಿ ದಾಟಿ ಹೋಗುವಂತೆ ಮಾಡುವುದಲ್ಲದೆ ಆತನ ನಾಮದ ಮಹತ್ವವನ್ನು ಆತನ ಎದುರಾಗಿ ಆತನು ಪ್ರಕಟಿಸಿ ಮತ್ತು ಆತನ ದಯೆ ಕನಿಕರವನ್ನು ಆತನಿಗೆ ತೋರಿಸ್ತಾನೆ. ಕಾರಣ ಆತನು ನಾಶವಾಗದೆ ಉಳಿಯುವಂತೆ. ಮತ್ತು ದೇವರು ತಾನು ಹಾದು ಹೋಗುವಾಗ ಆತನನ್ನು ಒಂದು ಬಂಡೆಯ ಮೇಲೆಯೂ ಆ ಬಿರುಕಿನಲ್ಲಿ ನಿಲ್ಲಿಸಿ ತಾನು ಹಾದು ಹೋಗುವಾಗ ತನ್ನ ಕೈಗಳಿಂದ ಮೋಶೆಗೆ ಮರೆಯಾಗಿಟ್ಟು ತಾನು ಹಾದು ಹೋಗಿ ತನ್ನ ಹಿಂಬದಿಯನ್ನು ಆತನಿಗೆ ದೇವರು ಪ್ರಕಟಿಸ್ತಾನೆ. ಎಲ್ಲಾ ಘಟನೆಗಳು ಈಗ ಅದು ಹಾಗೇ ನಡೆಯುವಾಗ ಮೋಶೆ ಬದುಕುಳಿಯುವಂತೆ ತಕ್ಕ ಏರ್ಪಾಟನ್ನು ಮಾಡಿ ಈಗ ದೇವರು ಹಾದು ಹೋಗುವಾಗ, ಹಾಗಾಗಿ 6ನೇ ವಚನ ಹೇಳ್ತದೆ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಈಗ ದೇವರ ಸರ್ವೋತ್ತಮತ್ವ ಆತನ ಪ್ರಸನ್ನತೆ ಚಲಿಸ್ತದೆ. ಆಗ ದೇವರು ಬಹಳ ವಿಶೇಷವಾಗಿ ತನ್ನ ನಾಮದ ಮಹತ್ವನ ಪ್ರಕಟಿಸ್ತಾನೆ. ಅಲ್ಲಿ ನಾವು ಓದ್ತೇವೆ, ಯೆಹೋವ ದೇವರು ತನ್ನನ್ನು ಪ್ರಕಟಿಸಿಕೊಂಡ ಒಂದು ಹೆಸರು. ಸರ್ವಶಕ್ತನಾದ ದೇವರು, ಸ್ವತಃ ದೇವರಾಗಿರುವ ಆತನು ಯೆಹೋವ ಎಂಬ ಹೆಸರಿನಲ್ಲಿ ಪ್ರಕಟಿಸಿಕೊಂಡು ಮುಂದೆ ಆತನು ತನ್ನ ನಾಮದ ಮಹತ್ವಗಳನ್ನ ಹೇಳುವಾಗ ಆತನ ಗುಣಾತಿಶಯಗಳನ್ನ ತಿಳಿಸ್ತಾನೆ, ತನ್ನ ಸ್ವಭಾವವನ್ನು ಪ್ರಕಟಿಸ್ತಾನೆ. ಅವುಗಳು ಹೀಗಿವೆ: ಕನಿಕರವು ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು. ಹಾಗಾದ್ರೆ ಕನಿಕರ, ದಯೆ, ದೀರ್ಘಶಾಂತಿ, ಪ್ರೀತಿ, ನಂಬಿಕೆ, ಇನ್ನು ಮುಂದೆ ಬರುವಂತ ವಿಧ ಮಾತುಗಳಲ್ಲಿ ದೇವರ ಇನ್ನೂ ವಿಧವಾದ ಗುಣಾತಿಶಯಗಳು ಪ್ರಕಟವಾಗ್ತದೆ. ಒಂದು ವೇಳೆ ನಾವಿದನ್ನ ಗಮನಿಸಿದ್ರೆ ಗಲಾತ್ಯ 5:22 ಪ್ರಕಾರ ಪವಿತ್ರಾತ್ಮನ ಫಲ ಎಂಬುದಾಗಿ ಓದ್ತೇವಲ್ಲ, ಅಲ್ಲಿ ಪವಿತ್ರಾತ್ಮನ ಫಲ ಎಂಬುದಾಗಿ ಹೇಳುವಾಗ ನಾವು ಕಂಡಂತೆ ಹಣ್ಣುಗಳಲ್ಲ, ಅಲ್ಲಿ ಎಲ್ಲವೂ ಸ್ವಭಾವಗಳೇ, ಗುಣಗಳೇ ಕಾಣ್ತದೆ. ಇಲ್ಲಿರುವಂಥದ್ದನ್ನೇ ಅಲ್ಲಿ ಓದ್ತೇವೆ. ಹಾಗಾದ್ರೆ ದೇವರಲ್ಲಿರುವ ಈ ಗುಣವು ಪವಿತ್ರಾತ್ಮನ ಮೂಲಕ ದೇವರು ನಮಗೆ ಅದನ್ನು ಅನುಗ್ರಹಿಸ್ತಾನೆ. ನಮ್ಮಲ್ಲಿರುವ ಪ್ರೀತಿ ದೇವರಿಗೆ ಬೇಕಾಗಿಲ್ಲ, ಆದ್ರೆ ದೇವರಿಗೆ ನಮ್ಮಲ್ಲಿ ತನ್ನ ಪ್ರೀತಿ ಬೇಕಾಗಿದೆ. ನಮ್ಮಲ್ಲಿರುವ ಕನಿಕರ ದೇವರಿಗೆ ಬೇಕಾಗಿಲ್ಲ, ಆದ್ರೆ ನಮ್ಮಲ್ಲಿ ಪವಿತ್ರಾತ್ಮನ ಮೂಲಕ ಅದನ್ನು ಸುರಿಸುವಂತ ದೇವರ ಕನಿಕರವನ್ನ ದೇವರು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಹೀಗೆ ನಾನಾ ಸಂಗತಿಗಳು. ದೀರ್ಘಶಾಂತಿ, ನಾವು ಯಾವುದನ್ನು ಬಹಳ ತಾಳಿಕೊಳ್ತೇವೆ ಎಂಬುದಾಗಿ ಹೇಳಿದ್ರೆ ಅದು ದೇವ್ರಿಗೆ ಬೇಕಾಗಿಲ್ಲ.
ದೇವರ ಸ್ವಭಾವದಲ್ಲಿರುವಂಥ ದೀರ್ಘಶಾಂತಿ ಪವಿತ್ರಾತ್ಮನ ಮೂಲಕ ನಮ್ಮೊಳಗೆ ಕೊಡಲ್ಪಟ್ಟು ಆ ದೀರ್ಘಶಾಂತಿಯನ್ನು ನಾವು ತೋರಿಸ್ಬೇಕೆಂದು ದೇವರು ಬಯಸ್ತಾರೆ. ಹಾಗಾದರೆ ಈ ಗುಣಾತಿಶಯಗಳನ್ನು ದೇವರು ಮುಂದೆ ಕ್ರಿಸ್ತನ ಸಭೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟವರಿಗೆ ಆತನು ಪವಿತ್ರಾತ್ಮನನ್ನ ದಾನವಾಗಿ ಕೊಡುವಾಗ ಅವರೊಳಗೆ ತನ್ನ ಸ್ವಭಾವವನ್ನು ಹಾಕ್ತಾನೆ. ಅದನ್ನು ಪವಿತ್ರಾತ್ಮ ಫಲ ಎಂಬುದಾಗಿ ಕರೆದರೆ ಈ ದೇವರು ತನ್ನ ಗುಣಾತಿಶಯಗಳನ್ನ ಹೇಳಿಕೊಳ್ಬೇಕಾದ್ರೆ ಇನ್ನೊಂದು ವಿಶೇಷವಾದ ವಿಷಯವೇನೆಂದ್ರೆ ಆತನ ಸ್ವಭಾವ ಅಥವಾ ಗುಣಾತಿಶಯಗಳಲ್ಲಿ ಮೊಟ್ಟ ಮೊದಲು ಹೇಳಿಕೊಂಡದ್ದು ಕನಿಕರ. ಬಹಳ ಮಹತ್ವವುಳ್ಳ ಒಂದು ಸಂಗತಿ. ಇದರ ಜೊತೆಗೆ ದೇವರು ತನ್ನ ಕನಿಕರ ಮತ್ತೆ ತನ್ನ ಕೋಪ ಎಷ್ಟು ದೀರ್ಘವಾದದೆಂಬುದನ್ನ ಒಂದು ಲೆಕ್ಕಾಚಾರವನ್ನ ಮುಂದಿನ 7ನೇ ವಚನದಲ್ಲಿ ಆತನು ಪ್ರಕಟಿಸ್ತಾನೆ. ಯಾವುದು ದೊಡ್ಡದು? ದೇವರ ಕನಿಕರ ದೊಡ್ಡದೋ ಅಥವಾ ದೇವರ ಕೋಪ ದೊಡ್ಡದು? ದೇವರು ತಾನೇ ಪ್ರಕಟಿಸುವಂತೆ ದೇವರು ತನ್ನ ಕನಿಕರದ ಅಥವಾ ತನ್ನ ದಯೆ ಇದರ ಕುರಿತು ಹೇಳುವಾಗ ಹೀಗೆ ಹೇಳ್ತಾನೆ 7ನೇ ವಚನದಲ್ಲಿ, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು. 1000 ತಲೆ ಎಂಬುದಾಗಿ ಹೇಳದೆ ಸಾವಿರಾರು ಎಂಬುದಾಗಿ ಹೇಳುವಾಗ ಅಳತೆ ಇಲ್ಲದಷ್ಟು, ಒಂದು ವೇಳೆ ಎಣಿಕೆಗೆ ಸಿಗದಷ್ಟು ದಯೆ ತೋರ್ಲಿಕ್ಕೆ ಆತನು ಸಿದ್ಧನಿದ್ದಾನೆ. ಆದರೆ ತನ್ನ ಕೋಪವನ್ನು ಪ್ರಕಟಿಸುವ ವಿಚಾರದಲ್ಲಿ ಆತನೇ ಪಕ್ಕದಲ್ಲಿ ಇನ್ನೊಂದು ಲೆಕ್ಕವನ್ನ ನಮ್ಮ ಮುಂದೆ ಹೇಳ್ತಾನೆ. ಅದು ಹೀಗೆ ಬರ್ತದೆ, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು. ಇದೊಂದು ಇಲ್ಲ ಒಂದು ಬಹಳ ಸೋಜಿಗದ ವಿಷಯವೂ ಇದೆ. ಇನ್ನೊಂದು ಆತನ ಕೋಪ ಎಷ್ಟು ಸುದೀರ್ಘ ಕಾಲಕ್ಕೆ ಇರ್ತದೆ ಅನ್ನುವಂಥ ವಿಚಾರವಿದೆ. ಇಲ್ಲಿ ದೇವರ ದಯೆ ಸಾವಿರಾರು ತಲೆಗಳವರೆಗಿದ್ರೆ ದೇವರ ಕೋಪ 3-4 ತಲೆಮಾರಿಗಷ್ಟೇ. ಇಲ್ಲಿಗೆ ನಮಗೆ ಅರ್ಥವಾಗ್ಲಿ, ದೇವರಿಗೆ ತನ್ನ ಕೋಪಕ್ಕಿಂತಲೂ ತನ್ನ ಕನಿಕರ ತೋರಿಸುವುದೇ ಬಹಳ ಇಷ್ಟದ ವಿಷಯ. ಇನ್ನೊಂದು ಇಲ್ಲಿ ನಮಗೆ ಓದ್ಲಿಕ್ಕೆ ಸಿಕ್ಕುವಂತ ಇನ್ನೊಂದು ವಿಶೇಷ, ತಪ್ಪು ಮಾಡಿದ್ದು ತಂದೆ, ಆದ್ರೆ ಅದರ ಬಾಧೆ ಅನುಭವಿಸಿದ್ದು ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಅವನ ಮರಿ ಮೊಮ್ಮಕ್ಕಳು, ಒಂದು ವೇಳೆ ಅದರ ನಂತರದ ತಲೆಮಾರಿರ್ಲಿಕ್ಕೂ ಸಾಧ್ಯ. ಈ ದಿನ ಅನೇಕರು ಈಗ ಬಾಧೆ ಅನುಭವಿಸ್ತಿದ್ದಾರೆ. ಮುಗ್ಧವಾಗಿ ತಪ್ಪು ಮಾಡಿದ್ದು ತಂದೆ, ಆದರೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳ ಆದಿಯಾಗಿ ಬಾಧೆ ಅನುಭವಿಸ್ತಿದ್ದಾರೆ. ಆದರೂ ಸಂತೋಷ ಪಡತಕ್ಕ ವಿಷಯ, ದೇವರು ತನ್ನ ಕನಿಕರವನ್ನೇ ಅಧಿಕವಾಗಿ ತೋರಿಸಲು ಬಯಸ್ತಾನೆ. ನಾವು ರೋಮಪತ್ರಿಕೆಯಲ್ಲಿ ಓದಿಕೊಂಡ್ವಿ, ನಾವು ನಾಶನ ಪಾತ್ರರು, ಅಂಥವನ್ನ ಆತನು ಹಾಗೇ ಬಿಡಿಸಿಕೊಂಡು ನಮ್ಮನ್ನು ಕರುಣಾಪಾತ್ರನಾಗಿ ಮಾಡಿ, ಕರುಣಾಪಾತ್ರನ ದೇವಪುತ್ರನಾಗಿ ಆತನು ಆಶೀರ್ವದಿಸಿ ತನ್ನ ಹೃದಯಕ್ಕೆ ಆಲಂಗಿಸಿಕೊಂಡಿದ್ದಾನಲ್ಲ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಮಗೆ ಆತನು ನಿತ್ಯ ಜೀವನ ಕರುಣಿಸುವಾಗ ಅದು ತಾತ್ಕಾಲಿಕ ಜೀವ ಅಲ್ಲ, ನಿತ್ಯ ಜೀವ. ಅದು ದೇವರಲ್ಲಿರುವ ಜೀವ. ದೇವರೊಂದಿಗೆ ನಮ್ಮನ್ನು ಶಾಶ್ವತವಾಗಿ, ಕರುಣಾನಿಧಿಯಾದ ದೇವರೊಂದಿಗೆ ಆತನ ಶಾಶ್ವತವಾಗಿ ಸೇರಿಸುವಂತ ತೀರ್ಮಾನವನ್ನ ತಾನೇ ಮಾಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದೇವರ ಕನಿಕರ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಸಂಪಾದಿಸಿಕೊಳ್ಳೋದ್ರಿಂದ ನಾವೆಷ್ಟೋ ಭಾಗ್ಯವಂತರು. ಈ ಕೃಪೆ ನಿಮಗೂ ಇದೆ. ದೇವರಿಗೆ ವಿಧೇಯರಾಗಿ ಜೀವಿಸುವವರ ಸಂತತಿ ಎಷ್ಟೋ ಆಶೀರ್ವಾದ ಹೊಂದಿದ್ದು. ಆದುದರಿಂದ ದೇವರ ಕೋಪವನ್ನು ಎಬ್ಬಿಸುವ, ಒಂದು ವೇಳೆ ಆತನಿಗೆ ಕೋಪವನ್ನು ಎಬ್ಬಿಸುವ ಕಾರ್ಯಗಳನ್ನ ತಂದೆಗಳು ಮಾಡ್ತಾ ಇದ್ರೆ ಆತನ ಬಿಟ್ಟು ಸಾವಿರಾರು ತಲೆಮಾರಿಗೆ ದಯ ದೊರಕುವಂತ ದೇವರ ನೀತಿಯಲ್ಲಿ ನೆಲೆಗೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ಕರ್ತನೆ, ಮೋಶೆಗೆ ನೀನು ಮಾತು ಕೊಟ್ಟಂತೆ ನೀನು ಆತನ ಎದುರಾಗಿ ಹೋಗುವಾಗ ನಿನ್ನ ನಾಮದ ಮಹತ್ವವನ್ನು ಪ್ರಕಟಿಸಿಕೊಂಡಿ. ನಿನ್ನ ನಾಮದ ಮಹತ್ವವನ್ನು ಪ್ರಕಟಿಸಿಕೊಳ್ಳುವಾಗ ನಿನ್ನ ಗುಣಾತಿಶಯಗಳನ್ನ ಪ್ರಕಟಿಸಿದಿ. ಕರ್ತನೆ, ಅದೇ ನಿನ್ನ ಗುಣಾತಿಶಯಗಳನ್ನ ಕ್ರಿಸ್ತನ ಸಭೆಯಲ್ಲಿ ನಮಗೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಮಗೆ ಪವಿತ್ರಾತ್ಮನನ್ನ ನಮಗೆ ಒದಗಿಸಿ, ಪವಿತ್ರಾತ್ಮನ ಮುಖಾಂತರ ಸ್ವಾಮಿ, ಪವಿತ್ರಾತ್ಮನ ಫಲ ಎಂಬುದಾಗಿ ನಾವು ಓದುವುದನ್ನ, ಅಂದ್ರೆ ನಿನ್ನ ಗುಣಾತಿಶಯಗಳನ್ನ ನಮ್ಮೊಳಗೆ ನೀನು ಕೊಟ್ಟು ನಿನ್ನ ಸ್ವಭಾವವನ್ನು ನಮ್ಮಲ್ಲಿ ನೋಡೋದಕ್ಕೆ ಇಷ್ಟಪಡುವ ದೇವರೇ, ಕರ್ತನೆ, ನಿನ್ನ ಕೋಪ, ನಿನ್ನ ಕನಿಕರ ವಿಚಾರದಲ್ಲಿ ಯೋಚಿಸುವಾಗ ನಿನ್ನ ಕನಿಕರವನ್ನ ಸಾವಿರಾರು ತಲೆಮಾರಿಗೆ ತೋರಿಸಲು ಇಷ್ಟಪಡ್ತಿ. ಆದರೆ ಕೋಪವನ್ನ ಮೊಟಕುಗೊಳಿಸಿ 3-4 ತಲೆಮಾರಿಗಷ್ಟೇ ಅದನ್ನು ಸೀಮಿತಗೊಳಿಸಿದೆಯಲ್ಲ. ಈ ನಿನ್ನ ಮಹಾಕಾರುಣ್ಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಈ ಸಮಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳು, ಮೊಮ್ಮಕ್ಕಳಾದಿಯಾಗಿ ಇವರು ಅನುಭವಿಸ್ತಾ ಇದ್ರೆ ದೇವರ ದಿನ ಕನಿಕರಿಸು.
ಇವನ್ನ ಅಟ್ಟಿಕೊಂಡು ಬರ್ತಿರುವಂಥ ಈ ಬಾಧೆ, ಪಾಪಗಳನ್ನ, ಶಾಪಗಳನ್ನ, ವೈರ ಕ್ರಿಯೆಗಳನ್ನ ಕರ್ತನೆ ಎಂದಿಗೆ ಅದು ನಿಲ್ಲಿಸು ಸ್ವಾಮಿ. ಇವರ ಕುಟುಂಬದಲ್ಲಿ ತಲೆಮಾರಿಗೆ ಅನುಭವಿಸುವಂಥ ಬಾಧೆಗಳು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಕ್ಷಮಿಸಲ್ಪಟ್ಟು ಅದು ಈ ಕುಟುಂಬವನ್ನು ಬಿಟ್ಟು ಹೋಗಲಿ. ನಿನ್ನ ಮಕ್ಕಳು ಅಪ್ಪ ನಿನ್ನ ಕೋಪಕ್ಕೆ ಬದಲಾಗಿ ನಿನ್ನ ಕನಿಕರವನ್ನು ಅನುಭವಿಸಲಿ, ನಿನ್ನ ಸಮಾಧಾನವನ್ನು ಕಂಡುಕೊಳ್ಳಲಿ, ನಿನ್ನ ಪ್ರಸನ್ನತೆಯನ್ನು ಕಾಣಲಿ. ಆಶೀರ್ವದಿಸು. ಎಲ್ಲ ಬಂಧನದ ಕಣಿಗಳು ಬಿಚ್ಚಲ್ಪಡಲಿ. ಅವರ ಮೇಲೆ ಹೇರಲ್ಪಟ್ಟ ನೊಗಗಳು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮುರಿಯಲ್ಪಡಲಿ. ಆಶೀರ್ವದಿಸಲಿ. ನಿನ್ನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನ ಆಶೀರ್ವಾದ ನಿಮ್ಮೊಂದಿಗಿರಲಿ. ವಂದನೆಗಳು.